ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಗುರುವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಬೆಳಗ್ಗೆನೇ ಬೇಗ ಇದು ಪೂಜೆ ಎಲ್ಲ ಮಾಡಿ, ಗುರುವಾರ ಅಂದಮೇಲೆ ಅದೇನೋ ಒಂಥರ ವೈಬ್ಸ್ ಇರುತ್ತೆ. ಎಲ್ಲ ಟಿಫನೆಲ್ಲ ಮುಗಿಸ್ಕೊಂಡು ನಾನು ಕೆಲ್ಸಕ್ಕೆ ಬಂದೆ. ಹಾಗೆ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ 11:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಕುತ್ಕೊಂಡು ಫೋನ್ ಯೂಸ್ ಮಾಡ್ತಾಯಿದ್ದೆ. ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದನ್ನು ಮಾಡಿಬಿಟ್ಟು ಮತ್ತೆ ಆಫೀಸ್ ರೂಮ್ಗೆ ಬಂದುಬಿಟ್ಟು ಕೂತಿದ್ದೀನಿ. ಫುಲ್ಲು ಬಿಸಿಲಿದೆ ಅಲ್ವಾ, ಆಚೆ ಇಲ್ಲಿ ಫ್ಯಾನ್ ಹಾಕ್ಕೊಂಡು ಕೂತಿದ್ದೀನಿ. ಅಲ್ಲಿ ಕೂಲರ್ ಅಂತೂ ಆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಫುಲ್ ಒಂಥರ ಬಿಸಿ ಬಿಸಿ ಥರ. ಅದಕ್ಕೆ ಇಲ್ಲಿ ಫ್ಯಾನ್ ಹಾಕ್ಕೊಂಡು ನಾರ್ಮಲ್ ಚೇರ್ ಮೇಲೆ ಕೂತಿದ್ದೀನಿ. ಹಾಗೆ ಇನ್ನೇನಿಲ್ಲ ಗೈಸ್, ಅಷ್ಟೇ. ಇವತ್ತು ಯಾರೂ ಗೆಸ್ಟ್ ಇಲ್ಲ. ನಿನ್ನೆ ನೈಟ್ ಸ್ವಲ್ಪ ಪೊಲೀಸ್ ಅವರೆಲ್ಲ ಬಂದಿದ್ದರು, ಅವರೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ ನಾನು ಬರೋ ಅಷ್ಟರಲ್ಲಿ. ಮತ್ತು ಅವರಿಗೆ ಕಾಲ್ ಮಾಡಬೇಕು, ಅವ್ರದ್ದು ಸ್ವಲ್ಪ ಬಿಲ್ಲಿಂಗ್ ಬ್ಯಾಲೆನ್ಸ್ ಇದೆ. ಹಾಗಾಗಿ ನೋಡೋಣ ಈ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ. ಬನ್ನಿ. ಹಾಯ್ ಗಾಯ್ಸ್, ಇವಾಗ ಟೈಮ್ 5 ಗಂಟೆ ಆಯಿತು. ಯಾದರೂ ನಾನು ಬ್ಲಾಗ್ನೇ ಮಾಡಿರಲಿಲ್ಲ ಏನೂ. ಇವಾಗ ನಾನು ಮತ್ತೆ ಮಾಡ್ತಾ ಇರೋದು. ಒಂಥರ ಫುಲ್ ಲೇಝಿ ಫೀಲ್ ಗಾಯ್ಸ್. ಇವತ್ತು ಫುಲ್ಲು ಬಿಸಿಲಿರೋದ್ರಿಂದ ಒಂಥರ ಫುಲ್ಲು ತಲೆಯೆಲ್ಲ ನೋವು. ಹಾಗಾಗಿ ಮಾಡಲೇ ಇಲ್ಲ ವ್ಲಾಗ್ನ. ಅದಕ್ಕೆ ಇವಾಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಗೆ ಹೋಗುತ್ತೆ ನೋಡೋಣ. ನಮ್ಮ ರೆಸಾರ್ಟಲ್ಲಿ ಫುಲ್ ಎಲ್ಲ ಕಡೆ ಇದು ತುಂಬಿಕೊಂಡಿದೆ ನೋಡಿ. ಏನದು ಹೊಗೆ ತುಂಬಿಕೊಂಡಿದೆ. ನನಗೆ ಒಂಥರ ಮರ್ತೋಗಿರೋ ಥರ ಆಡ್ತಾಯಿದ್ದೀನಿ. ಹೊಗೆ ಎಲ್ಲ ಫುಲ್ ತುಂಬಿಕೊಂಡಿದೆ. ಆ ಕಡೆ ಬೆಂಕಿ ಎಲ್ಲ ಹಾಕಿದ್ದಾರೆ, ಹಾಗಾಗಿ ಅದು ಫುಲ್ಲು ಹೊಗೆ ಇದೆ. ಇನ್ನು ಯುಗಾದಿಗೆ ಬಟ್ಟೆನೇ ತೊಗೊಂಡಿಲ್ಲ ಗೈಸ್. ಇವತ್ತು ಬಟ್ಟೆ ತೊಗೊಳಕ್ಕೆ ಹೋಗೋಣ ಅಂತ ಗಿರಿ ಹತ್ರ ಹೇಳಿದ್ದೀನಿ. ನೋಡೋಣ ಅಂತ ಹೇಳಿದ್ದಾರೆ. ಯಾಕಂದರೆ ಅಂಗಡಿ ಕ್ಲೋಸ್ ಆದಮೇಲೆ ಹೋಗಬೇಕಲ್ವ, ನೈಟ್ ಹೋಗಬೇಕು. ಹಾಗಾಗಿ ನೋಡೋಣ ಅಂತ ಹೇಳಿದ್ದಾರೆ. ನಿನ್ನೆನೇ ಹೋಗೋಣ ಅಂತ ಹೇಳಿದೆ, ನೋಡೋಣ ಅಂದಿದ್ರು. ನಿನ್ನೆ ಕರ್ಕೊಂಡು ಹೋಗಿಲ್ಲ. ಇವತ್ತು ಹೋಗೋಣ ಅಂತ ಹೇಳಿದ್ದೀನಿ. ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಕೂಡ ನೋಡಬೇಕು ಕರ್ಕೊಂಡು ಹೋಗ್ತಾರೆ ಇಲ್ವೋ ಅಂತ. ಇನ್ನೇನು ಹಬ್ಬ ಬಂದೇ ಬಿಡ್ತು. ಹಾಗಾಗಿ ಮತ್ತು ಸ್ಟಿಚಿಂಗ್ ಎಲ್ಲ ಇರುತ್ತೆ ಅಲ್ಲ. ಬಟ್ಟೆ ತೊಗೊಂಡ್ರೆ ಸಿಂಪಲಾಗಿರೋ ತೊಗೋತೀನಿ ನಾನು. ಜಾಸ್ತಿ ಗ್ರ್ಯಾಂಡಾಗಿರೋದೆಲ್ಲ ಏನೂ ತೊಗೊಳ್ಳಲ್ಲ. ಯಾಕಂದರೆ ಸಿಂಪಲಾಗಿರೋದು ತೊಗೊಂಡ್ರೆ ಡ್ಯೂಟಿಗೂ ಹಾಕ್ಕೊಂಡು ಬರ್ಬೋದು. ಗ್ರ್ಯಾಂಡಾಗಿರೋದಲ್ಲ ಮತ್ತು ಸುಮ್ಮನೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನೋಡೋಣ. ಫಸ್ಟು ಟ್ರೆಂಡ್ಸ್ಗೆ ಹೋಗ್ಬಿಟ್ಟು ನೋಡ್ತೀವಿ, ಅಲ್ಲಿ ಇಷ್ಟ ಆದರೆ ಅಲ್ಲಿ ತೊಗೊತೀವಿ. ಇಲ್ಲ ಅಂದರೆ ಬೇರೆ ನಾರ್ಮಲ್ ಅಂಗಡಿಗಳಲ್ಲಿ ತೊಗೊಬರೋದು ಅಷ್ಟೇ ಗೈಸ್. ಫಿಲ್ಟ್ರೇಷನ್ನು ಫಸ್ಟೇ ಬರುತ್ತೆ, ಮೇಲ್ಗಡೆ ಬರಲ್ಲ. ಫುಲ್ ಮೇಲೆ ಬರಬೇಕು ನೀರು. ಅರ್ಧದಲ್ಲಿ ಮಾತ್ರ ಬರುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಫುಲ್ ಮೇಲೆ ಬರಬೇಕು, ಇಕ್ಕಬೇಕದು ನೀರು. ಮೇಲೇ ಬರಲ್ಲ, ಅರ್ಧಕ್ಕೇ ಬರುತ್ತೆ ಅಷ್ಟೇ. ಆದರೂ ಫಿಲ್ಟ್ರೇಷನ್ ಆಗ್ತಾ ಇದೆ. ಆರು ಗಂಟೆಗೆ 10 ನಿಮಿಷ ಇದೆ. ನಾನು ಹೋಗ್ತಾ ಇದ್ದೀನಿ ಮನೆಗೆ. ಇವಾಗ ನೀರು ಬಾಟಲ್ ಕೂಡ ತರ್ತೀನಿ, ಫ್ಲಾಸ್ಕಲ್ಲಿ ಕೋಲ್ಡ್ ವಾಟರ್ ತೊಗೊಂಡು ಬರ್ತೀನಿ. ಯಾಕಂದರೆ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ, ಅದಕ್ಕೆ ಇವಾಗ ಬೇಗ ಹೋಗ್ತಾ ಇದ್ದೀನಿ. 10 ನಿಮಿಷ. ಯಾಕಂದರೆ ಗುರುವಾರ ಅಲ್ವಾ, ದೀಪ ಹಚ್ಚಬೇಕು. ಅದಕ್ಕೋಸ್ಕರ ಮನೆ ಹೋಗಿ ಮತ್ತೆ ಮುಖೆಲ್ಲ ತೊಳ್ಕೊಂಡು ದೀಪ ಹಚ್ಚೋಳಗೆ ಆಗುತ್ತೆ ಟೈಮು. ಹಾಗಾಗಿ ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀನಿ. ಓಕೆ ಗಾಯ್ಸ್, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಹಾಗೆ ಬೆಳಗ್ಗೆನೇ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಿಸ್ಬಿಟ್ಟು ಹೋಗಿದ್ದೆ. ಸಂಜೆ ಬಂದು ಎಲ್ಲ ತೆಗೆದುಬಿಟ್ಟು ಎಲ್ಲ ಹಾಸಿಗೆ ಮೇಲೆ ಹಾಸೋ ಬೆಡ್ಶೀಟ್ಗಳೇ ಬೆಳಗ್ಗೆ ವಾಶ್ ಮಾಡಿ ಹಾಕ್ಬಿಟ್ಟು ಹೋದರೆ ಸಂಜೆ ಬಂದು ತೆಗಿತೀನಿ. ಮತ್ತು ಬಿಸಿಲಲ್ಲಿ ಹೋಗಿ ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಎಲ್ಲ ಮಡ್ಚ್ಕೋತಾ ಇದ್ದೀನಿ. ಇವಾಗ ಹಾಸಿಗೆಗೂ ಇನ್ನೂ ಹಾಸಿಲ್ಲ. ಇವಾಗ ಮಿಕ್ಕಿರೋದೆಲ್ಲ ಮಡಿಸ್ಕೊಂಡು ಇವಾಗ ಹಾಸಿಗೆಗೆ ಹಾಸಬೇಕಾಗಿರೋದು ಮಾತ್ರ ಹಾಗೆ ಇಟ್ಕೊಂಡು ಹಾಸಿಗೆಗೆ ಹಾಸಬೇಕು. ಯಾಕಂದರೆ ನಾನಂತೂ ಪ್ರತಿ ವಾರಕ್ಕೊಂದು 2 ಸತಿ ನಾನು ಚೇಂಜ್ ಮಾಡ್ತೀನಿ. ಯಾಕಂದರೆ ಕ್ಲೀನಾಗಿ ಇರಬೇಕಲ್ವ. ಹಾಗಾಗಿ ನನಗದೊಂಥರ ಸೆಟ್ ಆಗೋಲ್ಲ. 2 ದಿನಕ್ಕೊಂದು ಸತಿ 3 ದಿನಕ್ಕೊಂದು ಸತಿ ಈ ಥರ ಚೇಂಜ್ ಮಾಡ್ತಾನೆ ಇರ್ತೀನಿ ನಾನು ಹಾಸಿಗೆ ಮೇಲಿರೋ ಬಟ್ಟೆನ. ಹಾಗಾಗಿ
ಎಲ್ಲ ತೊಳೆದು ಮತ್ತು ಎಲ್ಲ ಮಿಕ್ಕಿರೋದು ಎತ್ತಿಟ್ಕೊತಾ ಇದ್ದೀನಿ. 1-2-3 ಜೊತೆ ಇದೆ. ಒಂದು ತೊಳೆದವಾಗ ಇನ್ನೊಂದು ಹಾಸ್ಕೊತೀನಿ, ಇಲ್ಲ ಈ ಥರ ಇನ್ನೊಂದು ತೊಳೆದೇ ಹೋದಾಗಲೂ ಮತ್ತೊಂದು ಹಾಸ್ಕೊತೀನಿ. ಈ ಥರ ರೊಟೇಟ್ ಮಾಡ್ಕೋತೀನಿ. ಇವಾಗ ಬೆಡ್ ಮೇಲೆ ಇರೋದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಬೆಡ್ ಮೇಲೆ ಹಾಸ್ಕೋತಾ ಇದ್ದೀನಿ. ಊಟ ಎಲ್ಲ ಆಗಿತ್ತು. ಊಟ ಎಲ್ಲ ಮಾಡಾದ್ಮೇಲೆ ನಾನು ಈ ಕೆಲಸ ಮಾಡ್ಕೋತಾ ಇದ್ದೀನಿ. ಗಿರಿ ಕೂಡ ಇನ್ನೂ ಬಂದಿಲ್ಲ, ಎಲ್ಲೋ ಆಚೆ ಹೋಗಿದ್ದಾರೆ. ಅವ್ರು ಬರೋ ತನಕ ಇವೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಬಟ್ ಅವರಿನ್ನು ಬಂದಿರಲಿಲ್ಲ, ಹಾಗಾಗಿ ನಾನು ನಿಧಾನಕ್ಕೆ ಎಲ್ಲ ಕೆಲಸನೂ ಮಾಡ್ಕೋತಾ ಇದ್ದೀನಿ. ಒಂದು ಊಟ ಎಲ್ಲ ಆಯಿತು. ಮುದ್ದೆ ಮತ್ತು ಬೇಳೆ ಸಾಂಬಾರು ಆಗಿತ್ತು. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಈ ಕೆಲಸ ಮುಗಿಸ್ಕೊಂಡು ನಾನಂತೂ ಮಲ್ಕೊಬಿಡ್ತೀನಿ. ಹಾಯ್ ಗೈಸ್, ಇವಾಗ ಟೈಮ್ 10:30 ಆಗಿದೆ. ನಾವಿವತ್ತು ಕನಕಪುರನೇ ಹೋಗಿಲ್ಲ ಗೈಸ್, ಲೇಟಾಗೋಯ್ತು ಇವ್ರ ಅಂಗಡಿಯಿಂದ ಬರೋದು. ಹಾಗೆ ನಾಳೆ ಹೋಗೋಣ ಅಂತ ಅಂದ್ಕೊಂಡಿರೋದು, ಇವತ್ತು ಹೋಗೋಕ್ಕಾಗಿಲ್ಲ. ಹಾಗೆ ಅವರು ಮ್ಯಾಚ್ ನೋಡೋಕ್ಕೆ ಹೋಗಿದ್ದಾರೆ, ಎಲ್ಲೋ ಹೋಗಿದ್ದಾರೆ ರೆಸಾರ್ಟ್ಗೆ, ಇನ್ನೂ ಬಂದಿಲ್ಲ. ನನಗಂತೂ ಇವಾಗ ಫುಲ್ಲು ಬೇಗನೆ ನಿದ್ದೆ ಬರುತ್ತೆ. ನಾನೇನು ಇನ್ನೇನು ಮಲ್ಕೊಂಡ್ಬಿಡ್ತೀನಿ. 10:30 ಆಯಿತು. ನಾನು ಊಟ ಎಲ್ಲ ಮುಗಿಸ್ಕೊಂಡು ಮುದ್ದೆ ಮತ್ತು ಬೇಳೆ ಸಾಂಬಾರು ಊಟ ಮಾಡಿಬಿಟ್ಟು ಇವಾಗ ಬಂದೆ ನಾನು. ಆಮೇಲೆ ಸ್ವಲ್ಪ ಫೋನ್ ಯೂಸ್ ಮಾಡಿಬಿಟ್ಟು ಹಾಗೆ ಇವಾಗ ಮಲ್ಕೋಬೇಕು. ನಾಳೆ ಬಟ್ಟೆ ತರಕ್ಕೆ ಹೋಗಬೇಕು. ಇವತ್ತಿನ ವ್ಲಾಗ್ನ ನಾನು ಜಾಸ್ತಿ ಏನೂ ಮಾಡಿಲ್ಲ, ಸ್ವಲ್ಪನೇ ಮಾಡಿರೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪನಾದರೂ ಅಪ್ಲೋಡ್ ಮಾಡೋಣ ಅಂತ. ಏಕೆಂದರೆ ಒಂದೊಂದು ದಿನ ಇವತ್ತು ಆಫೀಸ್ ರೂಮಲ್ಲೇ ಇದ್ದೆ ನಾನು. ಸ್ವಲ್ಪ ಕೆಲಸ ಇತ್ತು, ನಂದು ಮಂತ್ ಎಂಡ್ ಬಂತಲ್ವ, ಹಾಗಾಗಿ ಸ್ವಲ್ಪ ಕೆಲಸ ಇತ್ತು, ಅದನ್ನ ಕಡೆ ನೋಡ್ತಾ ಇದ್ದೆ. ಹಾಗಾಗಿ ನನಗೆ ಈ ಕಡೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಮತ್ತು ಆಚೆ ನಾನು ಎಲ್ಲೂ ಹೋಗಲೂ ಇಲ್ಲ ಇವತ್ತು ಜಾಸ್ತಿ, ಹಾಗಾಗಿ ವ್ಲಾಗ್ನ ನಾನು ಜಾಸ್ತಿ ಮಾಡೋಕ್ಕಾಗಿಲ್ಲ. ಕ್ಷಮಿಸಿ ದಯವಿಟ್ಟು. ಮತ್ತು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ವ್ಯೂಸೇ ಬರಲ್ಲ, ನಂಗೆ ಅದೊಂದು ಪ್ರಾಬ್ಲಮ್ಮು. ವ್ಯೂಸ್ ಬಂದರೆ ತುಂಬ ಖುಷಿ ಆಗುತ್ತೆ. ವ್ಯೂಸೇ ಬರ್ತಾ ಇಲ್ಲ, ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಎಷ್ಟು ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಸಬ್ಸ್ಕ್ರೈಬರ್ ತುಂಬ ಬೇಗ ಕಂಪ್ಲೀಟ್ ಆದರು, ಹಾಗೆ ವಾಚ್ ಅವರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಯಾವತ್ತು ಕಂಪ್ಲೀಟ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ನಿಮ್ಮೆಲ್ಲರ ಸಪೋರ್ಟಿಂದ ಅದು ಸಾಧ್ಯ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಇದ್ದೇ ಇರುತ್ತೆ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾಕಂದರೆ ನಮಗೂ ಒಂದು ನಂಬಿಕೆ ಇರುತ್ತೆ ಅಲ್ವಾ, ನಮಗೂ ಸಪೋರ್ಟ್ ಮಾಡ್ತಾರೆ ಜನಗಳಿಂದ, ನಮಗೂ ಒಂದು ಪ್ರೀತಿ ಸಿಗುತ್ತೆ ಜನಗಳಿಂದ ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ. ಹಾಗಾಗಿ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಇನ್ನು ಏನು ಹೇಳಿ, ನನಗೆ ಏನೂ ಮಾತೇ ಇಲ್ಲ. ಓಕೆ, ನಾನು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನನ್ನ ವೀಡಿಯೋಸ್ಗಳನ್ನೆಲ್ಲ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡ್ದೇ ಫುಲ್ಲಾಗಿ ನೋಡಿ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.